ಯುದ್ಧ ಅಂದಮೇಲೆ ಅದೆಲ್ಲನೂ ಕೂಡ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ಇಂಪಾರ್ಟೆಂಟ್ ಆಗಿದೆ. ಅಲ್ಲಿನೂ ಕೂಡ ಮುಸಲ್ಮಾನರಲ್ಲಿ ದೊಡ್ಡ ಒಂದು ಆತಂಕ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ಸು ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಕಾಂಗ್ರೆಸ್ ದ್ರೋಹ ಬಂದಿದೆ, ನಮಗೆ ಕಾಂಗ್ರೆಸ್ಗೆ ಮುಸಲ್ಮಾನರ ಓಟ್ ಬೇಕೇ ಹೊರತು ಅವರ ಒಡೆದು ಬೇಕಾಗಿಲ್ಲ, ಅವರ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥದ್ದು ಕಾಂಗ್ರೆಸ್ ಕೊಡ್ತಾ ಇಲ್ಲ. ಒಂದು ರೀತಿ ಮುಸಲ್ಮಾನರಂತ ಮಲತಾಯಿ ಧೋರಣೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಗೆಲ್ಲಕ್ಕೆ ಮಾತ್ರ ನಾವು ಬೇಕು, ಅಧಿಕಾರ ಬಂದಾಗ ನಾವು ಬೇಡ ಅನ್ನೋದು ಭಾವನೆ ಮುಸಲ್ಮಾನರಲ್ಲಿ ಬಂದಿದೆ. ಅದರಿಂದ ಅವರು ಎಚ್ಚರಗೊಳ್ತಾ ಇದ್ದಾರೆ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ 3 ಬಾರಿ ಆಗಿದ್ದಾರೆ. ನಮಗೇನು ತೊಂದರೆ ಆಗಿದೆ? ಏನು ತೊಂದರೆ ಆಗಿಲ್ಲ. ಭಾಳ ಅನುಕೂಲಗಳ ಕೂಡ ಆಗಿದೆ. ಅದರಿಂದ ಕಾಂಗ್ರೆಸ್ ನಮ್ಮನ್ನು ಏನು ಬೆದರಿಕೆ ಬೊಂಬೆಯಾಗಿಟ್ಕೊಂಡಿದ್ರು ಅದು ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಸಾಧಿಸ 100% ಮುಸಲ್ಮಾನರ ಎಚ್ಚರಿಕೆಯ ಒಂದು ಮಾತು ಕೂಡ ಈ ಚುನಾವಣೆಯಲ್ಲಿ ಆಗುತ್ತೆ. ಅದು ಕೂಡ ಒಳ್ಳೆಯದು. ದೇಶದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಏನು ಬೆದರಿಕೆ ಬೊಂಬೆಯಾಗಿ ಯೂಸ್ ಮಾಡ್ತಾ ಇದ್ರು ಮುಸಲ್ಮಾನರನ್ನು, ಅದಕ್ಕೊಂದು ಅಂತ್ಯ ಆಡೋಕ್ಕೆ ಆಗ್ತದೆ. ಈ ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೊನೆಯ ಹಂತದಲ್ಲಿ ನಮಗಿರೋವಂಥ ಮಾಹಿತಿ ಪ್ರಕಾರ ಎಲ್ಲರೂ ಹೊರಗಡೆ ಹೋದ್ಮೇಲೆ BJPಯ ಕಾರ್ಯಕರ್ತರು ನಾವು ಯಾರ್ಯಾರು ಕ್ಯಾನ್ವಾಸ್ ಎಲ್ಲ ಬಂದ ಮೇಲೆ ಅಲ್ಲಿ ಕಾಂಗ್ರೆಸ್ ಅವರು ಅಧಿಕಾರದ ದುರ್ಬಳಕೆ ಮಾಡ್ಕೊಂಡು ಅಲ್ಲಿನ ಕೆಲವು ಶಾಸಕರು ಹೊರಗಡೆಯಿಂದ ಹೋಗಿ ಅಲ್ಲಿ ಹಣ ಹಂಚಿರೋದು ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದು ಕೂಡ ನನಗೆ ಬೆಳಗ್ಗೆ ಫೋನ್ ಬಂದಿದ್ದು, ಆ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹಣ ಹಂಚಿರೋದ್ರ ಬಗ್ಗೆ ನಮಗೆ ದಾಖಲೆಗಳು ಸಿಗ್ತಾ ಇದೆ. ಎಲ್ಲರೂ ಆಚೆ ಬಂದ ಮೇಲೆ ಅವ್ರು ಮಾತ್ರ ಒಳಗಡೆ ಇದ್ದು ರೆಸಾರ್ಟ್ಗಳಲ್ಲಿ ಹಣ ಹಂಚಿರೋದು ದಾಖಲೆಗಳು ಬರ್ತಾ ಇದೆ. ನೋಡೋಣ, ಅದು ಪ್ರಯತ್ನ ನಡೀತಾ ಇದೆ. ಆದರೆ ಅಲ್ಲಿ ಹಣದ ಪ್ರಭಾವ ಹೆಚ್ಚಿಗೆ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಿಂದ. DK ಶಿವಕುಮಾರ್ ಅವರು ಅಸ್ಸಾಂಗೆ ಹೋಗ್ತಾ ಇದ್ರು. ಈ ರೆಸಾರ್ಟ್ ರಾಜಕಾರಣ ಆಗುತ್ತೆ, ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದೇ ಕೆಲಸ BJP ಮಾಡುತ್ತೆ. ನಾನು ಕೇಳಿದೆ ನೆನ್ನೆ ಪತ್ರಿಕೆಯಲ್ಲಿ, DK ಶಿವಕುಮಾರ್ ಅವರು ಅಲ್ಲಿ ರೆಸಾರ್ಟ್ಗಳನ್ನು ಬುಕ್ ಮಾಡಿದ್ದಾರೆ. ಅಸ್ಸಾಮಲ್ಲಿ ಏನೋ ಒಂದು ಕಾಂಗ್ರೆಸ್ಗೆ ಏನೋ ಒಂದು ದೊಡ್ಡ ಗೆಲುವು ಬರ್ತಾ ಇದೆ ಅಂತ. ನಾನು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ಗೆ ಇಲ್ಲೇ ಎಲ್ಲ ನಾವು ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಮಾಡ್ಕೊಡೋದು ಒಳ್ಳೇದು. ಅಲ್ಲೋಗಿ ರೆಸಾರ್ಟ್ ಹೇಗೆ ಮಾಡಕ್ಕೆ ಹೋಗ್ತೀರಪ್ಪ? ಇಲ್ಲಿ ರೆಸಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ MLAಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಫ್ಲಡ್ ರೀತಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ರಿಟೈನ್ ಆಗಬೇಕು ಅಂತ. ಈಗ ಖರ್ಗೆ ಅವರು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರೋಕ್ಕೆ ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ಅವರೇ ಆಗ್ತಾ ಇದ್ದಾರೆ. ಕೆಲವರು ಅದಕ್ಕೆ ರೆಡ್ ಕಾರ್ಪೆಟ್ಗೆ ಸಪೋರ್ಟ್ ಮಾಡ್ತಾರೆ, ಪರಮೇಶ್ವರ್ ಅವರು ಸೇರಿ. ಅವರು ಡೆಲ್ಲಿ ಬಿಟ್ಟು ಕರ್ನಾಟಕದ ಕಡೆ ಮುಖ ಮಾಡಿರೋದ್ರಿಂದ ಇನ್ನು DK ಶಿವಕುಮಾರ್ ಅವರು ಅಸ್ಸಾಂಗೆ ಹೋಗಿ ರೆಸಾರ್ಟ್ ಮಾಡಿ ಅಲ್ಲಿ ಊಟ ಮಾಡೋದು ಬಂದು ಇಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಭಾಳ ಹೀನಾಯ ಸೋಲನ್ನು ಕಾಣ್ತಾ ಇದೆ. ಅಸ್ಸಾಮಲ್ಲಿ ಹೀನಾಯ ಸೋಲನ್ನು ಕಾಣ್ತಾ ಇದೆ ಈಗಿರೋ ಟ್ರೆಂಡ್ ಪ್ರಕಾರ. DK ಶಿವಕುಮಾರ್ ಅವರಿಗೆ 2ನೇ ಬಾರಿ ಲೆಕ್ಕಾಚಾರ ಬಂದಿರೋದು. ಹಿಂದೆ ಗೋವಾಗೂ ಕೂಡ ಅವರು ಗೋವಾಗೆ ಹೋದಾಗೂ ಎಡು ಬಿದ್ದಿದ್ದಾರೆ, ಅಸ್ಸಾಂಗೆ ಹೋದಾಗೂ ಎಡು ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತಮಿಳುನಾಡಿಗೂ ಹೋಗಿದ್ರು, ಅಲ್ಲೂ ಕೂಡ ಬೋರ್ಡ್ ಇಲ್ದಂಗೆ ಆಗಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೋರ್ಡ್ಗೆ ಇದ್ದಂಗೆ ಕಾಣಿಸಿದೆ, ಎಲ್ಲೂ ಒಂದು ಸೀಟು ಇಲ್ಲ ತಮಿಳುನಾಡಲ್ಲಿ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋಲ್ತಂತ ಅಲ್ಲಿ ತಗೊಂಡೋಗಿ DK ಶಿವಕುಮಾರ್ನ ಹಾಕ್ತಾರೆ. ಜಮೀರ್ನ ಎಲ್ಲೆಲ್ಲಿ ಗೆಲ್ಬೇಕೋ ಜಮೀರ್ ತಗೊಂಡೋಗಿ ಅಲ್ಲಾಗ್ತಾ ಇದೆ. ಒಟ್ಟಾಗೆ DK ಶಿವಕುಮಾರ್ಗೆ ತುಳಿಯೋಕೆ ಏನೇನು ಬೇಕೋ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ DK ಶಿವಕುಮಾರ್ ಆದಷ್ಟು ಬೇಗ ಈ ಮನೆಯೊಂದು 3 ಬಾಗಿಲಾಗಿದೆ. ಈಗ 3 ಮುಖ್ಯಮಂತ್ರಿಗಳಾಗೋಗಿದ್ದಾರೆ. ಅದರಲ್ಲಿ ಆ ಬಾಗಿಲಿನಿಂದ ಹೊರಬರಕ್ಕೆ ಫಸ್ಟ್ ಪ್ರಯತ್ನ ಮಾಡಲಿ. ಅಸ್ಸಾಂಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಸುಮ್ಮನೆ ಟಿಕೆಟ್ ವೇಸ್ಟು, ಅಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ರೆ ಹೋಟ್ಲು ವೇಸ್ಟು. ಅದಕ್ಕೋಸ್ಕರ ಇಲ್ಲೇ ಆರಾಮಾಗಿರೋದು ಒಳ್ಳೆಯದು ಅಂತ. ಸರ್, ಕೆಲವು ಸರ್ವೆ ಎಕ್ಸಿಟ್ ಪೋಲ್ಗಳು ಕೆಲವೊಂದು ಉಲ್ಟಾ ಆಗಿದೆ. ಅಂದರೆ ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲೂ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲೂ BJP ಬರುತ್ತೆ ಅಂತ ಭಾಳಷ್ಟು ಸರ್ವೆ, ಅತಿ ಹೆಚ್ಚು ಸರ್ವೆ ತಮಿಳುನಾಡಲ್ಲಿ BJP ಬರುತ್ತೆ ಅಂತ ಕೊಟ್ಟಿದ್ರು. ಅಸ್ಸಾಮಲ್ಲಂತೂ ಒಂದು ಸೈಡ್ ಎಲ್ಲರೂ ಕೂಡ ಅಸ್ಸಾಮಲ್ಲಿ BJP ಗೆಲ್ಲುತ್ತೆ ಅಂತ ಕೊಟ್ಟಿದ್ರು. ಪುದುಚೇರಿನೂ ಕೂಡ ಯಾರು BJP ಗೆಲ್ಲುತ್ತೆ ಅಂತ ಕೊಟ್ಟಿದ್ರು. ಆದರೆ ತಮಿಳುನಾಡದು ಮಾತ್ರ ವಿಚಿತ್ರವಾಗಿ ಒಂದು ಸಮೀಕ್ಷೆಗಳು ಕೊಟ್ಟಿದ್ರು.
DMK ಬಂದೇ ಬಂದ್ಬಿಡುತ್ತೆ, ಸರ್ಕಾರ ಮಾಡುತ್ತೆ ಅಂತೇಳಿ ಎಲ್ಲ ಕೊಟ್ಟಿದ್ರು. ಅದು ಸ್ವಲ್ಪ ಸಮೀಕ್ಷೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಉಳಿದಂತೆ ಸಮೀಕ್ಷೆಗಳು ಆಲ್ಮೋಸ್ಟ್ ಆಲ್ ನಿಜ ಆಗಿರೋದು ಕಂಡುಬರ್ತದೆ. ಲಾಸ್ಟ್ ಕ್ವಶನ್, ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಯಾಕೆ? ಹಿನ್ನಡೆ ಇದು ಬೈ ಎಲೆಕ್ಷನ್ನು, ಕಾಂಗ್ರೆಸ್ ಹಣದ ಹೊಳೆ ಹರಿಸಿದ್ದಾರೆ. ನಾನು ಹೇಳಿದ್ನಲ್ಲ, ಚುನಾವಣೆ ವೋಟಿಂಗ್ ಆಗಕ್ಕೆ ಮುಂಚೆನೇ ಅಲ್ಲಿ ರೌಡಿಸಮ್ ಮಾಡೋವಂಥದ್ದು, ಹಣ ಹಂಚೋದು, ಇದು ಅದೇ ಅಂತ ಅದಕ್ಕೆ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.